ರಾಹುಲ್ ಗಾಂಧಿ ಬೆಂಗಳೂರಲ್ಲಿ ಕೇಂದ್ರ ಸರ್ಕಾರ ಹಾಗೂ ಚುನಾವಣಾ ಆಯೋಗದ ವಿರುದ್ಧ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಈ ಒಂದು ಹೋರಾಟವನ್ನ ವ್ಯಂಗ್ಯವಾಡಿದ್ದಾರೆ. ರಾಹುಲ್ ಗಾಂಧಿಯವರ ವಾದವೇನು, ಜೆಡಿಎಸ್ ಬಿಜೆಪಿಯವರ ಪ್ರತ್ಯುತ್ತರ ಏನು ಅನ್ನೋ ಎಲ್ಲಾ ಕಂಪ್ಲೀಟ್ ಡೀಟೇಲ್ ಅನ್ನ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಮತಗಳ್ಳತನ ಆಗಿದೆ ಬೆಂಗಳೂರು ಸೆಂಟ್ರಲ್ ಅಲ್ಲಿ ಅನ್ನೋ ರಾಹುಲ್ ಗಾಂಧಿ ಅವರ ಆರೋಪದ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಮಾಡಿ, ಮತ್ತೆ ರಾಹುಲ್ ಗಾಂಧಿ ಆರೋಪ ಮತ್ತೆ ಬಿಜೆಪಿ ಜೆಡಿಎಸ್ ಅವರ ಪ್ರತ್ಯಾರೋಪ ತಾವೇನು ಹೇಳ್ತೀರಿ ಅಂತ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಬಹುದು. ಮೊದಲದಾಗಿ ರಾಹುಲ್ ಗಾಂಧಿ ಅವರೇನು ಚುನಾವಣಾ ಆಯೋಗದ ವಿರುದ್ಧ ರಾಹುಲ್ ಗಾಂಧಿ ಆರ್ಭಟಿಸಿದ್ರು. ಇವತ್ತು ಏನೇನು ಹೇಳಿದ್ರು? ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ರಣಕಹಳೆಯನ್ನ ಮೊಳಗಿಸ್ತು. ಬಿಜೆಪಿ ವಿರುದ್ಧ ರಾಹುಲ್ ಗಾಂಧಿ ಗಂಭೀರವಾದಂಥ ಆರೋಪವನ್ನು ಮಾಡಿದ್ರು. ಮತಗಳ್ಳತನ ಮಾಡಿ ಗೆದ್ದಿದ್ದೀರಿ, ಮತಗಳ್ಳತನ ಮಾಡಿ ಮೋದಿ ಪ್ರಧಾನಿಯಾಗಿದ್ದಾರೆ, ಪ್ರಮಾಣ ಪತ್ರ ನೀಡೋಕೆ ಆಯೋಗ ನಮ್ಗೆ ಹೇಳ್ತಾ ಇದೆ, ಚುನಾವಣಾ ಆಯೋಗ ಕೊಡಿ ಅಂತ ಹೇಳ್ತಿದೆ, ದೇಶದ ಚುನಾವಣಾ ಪಟ್ಟಿಯನ್ನ ಡಿಜಿಟಲ್ ರೂಪದಲ್ಲಿ ಕೊಡಿ, ನಾನು ನಂತರ ಮಾತನಾಡ್ತೀನಿ, ಮತಗಟ್ಟೆಯ ದೃಶ್ಯವನ್ನ ಕೊಡಿ, ನಾನು ನಂತರ ಮಾತಾಡ್ತೀನಿ, ಮತಗಳ್ಳತನವನ್ನ ಸಾಬೀತು ಮಾಡ್ತೀವಿ ನಾವು ಅನ್ನೋದು ರಾಹುಲ್ ಗಾಂಧಿ ಅವರ ಸವಾಲು. ಚುನಾವಣಾ ಆಯೋಗಕ್ಕೆ ಈ ರೀತಿಯ ಸವಾಲನ್ನ ರಾಹುಲ್ ಗಾಂಧಿ ಹಾಕಿದ್ದಾರೆ. ಒನ್ ಮ್ಯಾನ್ ಒನ್ ವೋಟ್ ಎಂಬುದು ಸಂವಿಧಾನದ ಅಡಿಪಾಯ. ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲುವು ಸಾಧಿಸಿತ್ತು. ಆದರೆ ಇದೆಲ್ಲವನ್ನೂ ಕೂಡ ಹಾಳು ಮಾಡಿದ್ದು ಚುನಾವಣಾ ಆಯೋಗ ಅನ್ನೋ ದಾಟಿ ಆರೋಪವನ್ನು ರಾಹುಲ್ ಗಾಂಧಿ ಮಾಡ್ತಾ ಇದ್ದಾರೆ. ಯಾಕೆ ರಾಹುಲ್ ಗಾಂಧಿ ಈ ರೀತಿ ಆರೋಪ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯಾಕೆ ಅಂತಂದ್ರೆ ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋತಿದ್ದು ಸ್ವಲ್ಪ ಓಟಲ್ಲಿ, ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ದು ಸ್ವಲ್ಪ ಓಟಲ್ಲಿ. PC ಮೋಹನ್ ಗೆದ್ರು ಅಲ್ಲಿ. ಅದು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಆ ಮತ ಎಣಿಕೆ ಆದಾಗ ಮುನ್ನಡೆ ಬಂತು. ಅಲ್ಲಿವರೆಗೂ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರು. ಸೊ ಈ ಕಾರಣದಿಂದಾಗಿ ಇಲ್ಲಿ ಮಹದೇವಪುರ ಮತ್ತೆ ರಾಜಾಜಿನಗರದಲ್ಲಿ ಬಿಜೆಪಿ ವೋಟರ್ಸ್ನ ಹ್ಯಾಡ್ ಮಾಡಿದ್ದಾರೆ, ಕಾಂಗ್ರೆಸ್ ವೋಟರ್ಸ್ನ ಡಿಲೀಟ್ ಮಾಡಿದ್ದಾರೆ ಅಂತ. ಬಟ್ ಬಿಜೆಪಿ ಒಳಗೇನು ಅಕ್ರಮ ಬಾಂಗ್ಲಾ ವಲಸಿಗರ ಮತವನ್ನು ಡಿಲೀಟ್ ಮಾಡಿಸಿದೀವಿ ಅಂತ ಅವ್ರು ಹೇಳೋದು. ಮತ್ತೊಂದು ವಾದವನ್ನು ಕೂಡ ಮುಂದಿಡ್ತಾ ಹೋಗ್ತಾರೆ ಬಿಜೆಪಿ ನಾಯಕರು. ಆದರೆ ಸ್ಪಷ್ಟವಾಗಿ ಹೇಳುತ್ತೆ, 4 ತಿಂಗಳ ಅಂತರದಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಗೆಲ್ಲುತ್ತೆ. ಇದ್ರ ಹಿಂದಿನ ವಿಷಯವನ್ನು ನಾವು ಪತ್ತೆ ಹಚ್ಚಿದ್ದೇವೆ. ವಿಧಾನಸಭೆ ಚುನಾವಣೆಯಲ್ಲಿ 1 ಕೋಟಿ ಹೊಸ ಮತದಾನ ಆಗಿದೆ, ಹೊಸದಾಗಿ ಸೇರ್ಪಡೆಯಾದ ಎಲ್ಲಾ ಮತ ಬಿಜೆಪಿಗೆ ಹೋಗಿವೆ, ನಮಗೆ ಮೋಸ ಆಗಿದೆ ಅನ್ನೋದು ಅನುಮಾನ ಕಾಡ್ತಾ ಇದೆ ಅಂತ ಹೇಳಿದ್ದಾರೆ. ಸಂವಿಧಾನದ ಮೇಲೆ ನೀವು ದಾಳಿ ಮಾಡಿದ್ರೆ ನಾವು ನಿಮ್ಮ ಮೇಲೆ ದಾಳಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಗುಡುಗಿದ್ದಾರೆ. ಮತ್ತೊಂದು ಕಡೆ ಚುನಾವಣಾ ಆಯೋಗಕ್ಕೆ ರಾಹುಲ್ ಗಾಂಧಿ 5 ಪ್ರಶ್ನೆಗಳನ್ನ ಕೇಳಿದ್ದಾರೆ. ಏನು? ಯಾಕೆ ಡಿಜಿಟಲ್ ದಾಖಲೆಯನ್ನು ಕೊಡ್ತಾ ಇಲ್ಲ ನೀವು? ಬಹುದೊಡ್ಡ ವಂಚನೆಯನ್ನ ಯಾಕೆ ಮಾಡಲಾಗ್ತಾ ಇದೆ? ಬಿಜೆಪಿ ಏಜೆಂಟ್ ರೀತಿ ಯಾಕೆ ಆಯೋಗ ನಡ್ಕೊಳ್ತಾ ಇದೆ? 4ನೇದಾಗಿ ವಿರೋಧ ಪಕ್ಷಗಳನ್ನ ಯಾಕೆ ಬೆದರಿಸ್ತಿದ್ದೀರಿ? ಏಕ್ ವಿಡಿಯೋ ದೃಶ್ಯಾವಳಿನ ಡಿಲೀಟ್ ಮಾಡಲಾಗಿದೆ ಅಂತ 5 ಪ್ರಶ್ನೆಗಳನ್ನ ಆಯೋಗಕ್ಕೆ ಇಟ್ಟಿದ್ದಾರೆ. ಇನ್ನು ಮತ್ತೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತಾಡ್ತಾರೆ, ನನ್ನ ಸೋಲಿಗೂ ಕೂಡ ನಕಲಿ ಮತದಾನ ಕಾರಣ. ಕಲಬುರಗಿನಲ್ಲಿ ಸೋತ್ರು, ಅವತ್ತು ಉಮೇಶ್ ಜಾಧವ್ ಗೆದ್ರು 2019 ಲೋಕಸಭೆಯಲ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಸೋತ್ರು. ಅವತ್ತು ನನ್ನ ಸೋಲಿಗೆ ಕಾರಣ ಮತಗಳ್ಳತನ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಪ 6 ವರ್ಷ ಆದ್ಮೇಲೆ. 2019 ಚುನಾವಣೆ ಸೋಲಿಗೂ ಕೂಡ ನಾನು ಮೊದಲ ಬಾರಿ ಸೋತೆ, ಟಾರ್ಗೆಟ್ ಮಾಡಿ ನನ್ನನ್ನು ನಕಲಿ ಮತಗಳಿಂದ ಸೋಲಿಸಿದ್ರು ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಪ. 5 ಕ್ಷೇತ್ರಗಳಲ್ಲೂ ಬೋಗಸ್ ವೋಟಿಂಗ್ ಮಾಡಿಸುವ ಯತ್ನ ಆಗಿದೆ. 2024 ಚುನಾವಣೆಯಲ್ಲಿ ಬಿಜೆಪಿ ಕಳ್ಳತನದಿಂದ ಗೆದ್ದಿದ್ದಾರೆ. ಬಿಜೆಪಿ ಸರ್ಕಾರ ಬಹುಕಾಲ ಉಳಿಯಲ್ಲ, ನಿಮ್ಮನ್ನ ಹೊರಗೆಳೆದು ಜನರಿಂದ ಚೀಮಾರಿ ಹಾಕಿಸ್ತೇವೆ, ದೇಶದ ಆರ್ಥಿಕ ವ್ಯವಸ್ಥೆನ ಕೆಡಿಸ್ತಾ ಇದ್ದೀರಿ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರೋಪ. ಇಷ್ಟು ವರ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಗೆಲ್ತಿದ್ದಾಗ ಬಿಜೆಪಿ ಅವರು ಆರೋಪ ಮಾಡಲಿಲ್ಲ, ನೀವು ಕಳ್ಳೋಟ್ ಹಾಕ್ಸ್ಕೊಂಡು ಗೆದ್ದಿದ್ದೀರಿ ಅಂತ ಅವ್ರೇನು ಹೇಳ್ತಾ ಇರಲಿಲ್ಲ. ಬಟ್ ಒಂದು ಸಾರಿ ಸೋತಂತ ಖರ್ಗೆ ಅವರು ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಬಟ್ ಇದು ಜನರು ನಿರ್ಧಾರ ಮಾಡಬೇಕು. ಇನ್ನು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರನೇ ಇಟ್ಕೊಂಡು ಇವತ್ತು ಹೋರಾಟ ಮಾಡಿದ್ರು ರಾಹುಲ್ ಗಾಂಧಿ ಅವರು. ಇನ್ನು ಬೆಂಗಳೂರು ಸೆಂಟ್ರಲ್ ಬಿಜೆಪಿ ಸಂಸದ PC ಮೋಹನ್ ಸವಾಲ್ ಹಾಕಿದ್ದಾರೆ. ಏನಂತ? ರಾಹುಲ್ ಗಾಂಧಿ ಅವರ ಆರೋಪಗಳಿಗೆ ಟಾಂಗನ್ನು ಕೊಟ್ಟಿದ್ದಾರೆ. ಹಿಂದೂಗಳು ಬಿಜೆಪಿಗೆ ಮತ ಹಾಕಿದ್ರೆ ವಂಚನೆ ಅಂತ ಕರಿತೀರಿ, ಅಲ್ಪಸಂಖ್ಯಾತರು ಕಾಂಗ್ರೆಸ್ಗೆ ಮತ ಹಾಕಿದ್ರೆ ಜಾತ್ಯತೀತತೆ. ಅಂದ್ರೆ ಹಿಂದೂಗಳು ಬಿಜೆಪಿಗೆ ಹಾಕಿದ್ರೆ ಮತ ಗಳ್ಳತನ, ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತರು ಓಟ್ ಹಾಕಿದ್ರೆ ಜಾತ್ಯತೀತತೆ ಅಂತ ಕರಿತೀರಿ. ಇದ್ಯಾವ ಸೀಮೆ ಪಾಲಿಟಿಕ್ಸ್ ಅಂತ PC ಮೋಹನ್ ಕಾಂಗ್ರೆಸ್ ಅವ್ರಿಗೆ ಪ್ರಶ್ನೆ ಮಾಡ್ತಾರೆ. ಯಾಕಂದ್ರೆ ಈ ಬ್ಯಾಂಗ್ಳೂರು ಸೆಂಟ್ರಲ್ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ರಾಜಾಜಿನಗರ ಮತ್ತೆ ಮಹದೇವಪುರದಲ್ಲಿ ಹಿಂದೂ ವೋಟರ್ಸ್ ಜಾಸ್ತಿ ಇದ್ದಾರೆ. ಇನ್ನು ಚಾಮರಾಜಪೇಟೆ, ಶಾಂತಿನಗರ, ಶಿವಾಜಿನಗರ, ಸರ್ವಜ್ಞನಗರ ಇಲ್ಲೆಲ್ಲ ಅಲ್ಪಸಂಖ್ಯಾತ ಮತಗಳು ಜಾಸ್ತಿ.
ಅವರು ಮುಸಲ್ಮಾನರು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಕೋಟ್ ಹಾಕ್ಬಿಟ್ರೆ ಜಾತ್ಯತೀತತೆ ಅಂತೀರಿ, ಹಿಂದೂಗಳಿರೋ ಕಾರಣ ಮಹದೇವಪುರದಲ್ಲಿ ವೋಟ್ ಬಂದಿದೆ, ಅದನ್ನ ನೀವು ಮತಗಳತನ ಅಂತ ಕರಿತೀರಿ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಪಿ.ಸಿ. ಮೋಹನ್. ಕೆಲವೆಡೆ ಮತಗಳ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸರ್ವಜ್ಞನಗರ ಕ್ಷೇತ್ರದಲ್ಲಿ ಕಾಂಗ್ರೆಸ್ಗೆ ಹೆಚ್ಚು ಮತ ಬಂದಿದೆ, ಅದೇಂಗ್ ಬಂತಂಗಾರೆ? ಸರ್ವಜ್ಞನಗರ ಕ್ಷೇತ್ರದಲ್ಲಿ ಕೂಡ ಪರಿಶೀಲನೆ ಮಾಡಿ. ಕಾಂಗ್ರೆಸ್ಗೆ ಲೋಕಸಭೆಯಲ್ಲಿ 9 ಸ್ಥಾನ ಹೇಗೆ ಬಂತು? 2024ರ ಗೆಲುವನ್ನ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ. ಸಾವಿರಾರು ಹಿಂದೂಗಳು ತಮ್ಮ ಪಕ್ಷಕ್ಕೆ ಮತ ಹಾಕಿದ್ದಾರೆ, ಹಿಂದೂಗಳಿಗೆ ರಾಹುಲ್ ಗಾಂಧಿ ಅವಮಾನ ಮಾಡಿದ್ದಾರೆ ಅನ್ನೋದು ಪಿ.ಸಿ. ಮೋಹನ್ ಅವರ ಒಂದು ಆಕ್ರೋಶ. ಪ್ರಶ್ನೆ ಮಾಡ್ತಾರೆ, ಮುಸಲ್ಮಾನರು ನಿಮಗೆ ಓಟ್ ಹಾಕ್ಬಿಟ್ರೆ, ಅಲ್ಪಸಂಖ್ಯಾತರು ಓಟ್ ಹಾಕ್ಬಿಟ್ರೆ ಅದು ಜಾತ್ಯತೀತತೆ, ಹಿಂದೂಗಳು ಬಿಜೆಪಿಗೆ ಓಟ್ ಹಾಕ್ಬಿಟ್ರೆ ಮತಗಳತ್ರನ ಅವಮಾನ ಮಾಡ್ತಿದ್ದೀರಿ ನೀವು ಅನ್ನೋದು ಇವ್ರದ್ದು. ಇನ್ನು ಕೇಂದ್ರ ಸಚಿವ ಬಿಜೆಪಿಯ ಮೈತ್ರಿ ಪಕ್ಷ ಜೆಡಿಎಸ್ನ ನಾಯಕ ಕುಮಾರಸ್ವಾಮಿ ಕೂಡ ಆಯೋಗಕ್ಕೆ ಒಂದು ಸಲಹೆ ಕೊಟ್ಟಿದ್ದಾರೆ. ಈ ಟೈಮಲ್ಲಿ ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಿರಿ. ಕೇಂದ್ರ ಚುನಾವಣಾ ಆಯೋಗಕ್ಕೆ HDK ಸಲಹೆಯನ್ನು ಕೊಟ್ಟಿದ್ದಾರೆ. ಚುನಾವಣಾ ಆಯೋಗದ ಮೇಲೆ ಸುಳ್ಳಿನ ಸುರಿಮಳೆ, ಜನತಂತ್ರಕ್ಕೆ ನೇಣು ಬಗೆಯುವ ಧೂರ್ತ ಹುನ್ನಾರ, ಅಮೃತ ಕಾಲದ ಪ್ರಜಾಪ್ರಭುತ್ವಕ್ಕೆ ವಿಷವಿಕ್ಕುವ ಷಡ್ಯಂತ್ರ, ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಅಸತ್ಯದ ಆರೋಪ, ಅನುಮಾನದ ಪ್ರಯೋಜನ ಪಡೆಯುವ ಕಿಡಿಗೇಡಿ ಪಿತೂರಿ, ಪಾಪವನ್ನ ಸುಳ್ಳಿನಿಂದ ಮುಚ್ಚಿಕೊಳ್ಳುವ ರಾಜಕಾರಣ, ಮತಗಳ್ಳತನಕ್ಕೆ ಒಂದೇ ಮದ್ದು, ಮತದಾರರ ಗುರುತಿನ ಚೀಟಿಗೆ ಆಧಾರ್ ಸಂಖ್ಯೆ ಲಿಂಕ್ ಮಾಡಿ. ಅಷ್ಟು ಮಾಡಿದ್ರೆ ಮತಗಳ್ಳರ ಆಟಕ್ಕೆ ಅಂಕೆ ಬೀಳುವುದು ಗ್ಯಾರಂಟಿ. ಕೇಂದ್ರೀಯ ಚುನಾವಣಾ ಆಯೋಗಕ್ಕೆ ನನ್ನ ಮನವಿ ಅಂತ. ಎಸ್, ಎಲ್ಲರೂ ಇದೇ ಕೇಳ್ತಾರೆ, ಆಧಾರ್ ಕಾರ್ಡ್ ಜೋಡಣೆ ಮಾಡಿ. ಯಾಕಂದ್ರೆ ನಮ್ಮ ಬೆಂಗಳೂರಲ್ಲಿ ಮೋರ್ ದೆನ್ 50% ಹೊರಗಡೆಯವರೇ ವೋಟರ್ಸ್. ಊರಲ್ಲಿ ಒಂದು ಇರುತ್ತೆ, ಇಲ್ಲಿರುತ್ತೆ, ಊರವ್ರದ್ದು ಇಲ್ಲಿ ಇರಲಿ ಬಿಡಿ. ಆದರೆ ಅಕ್ರಮ ಬಾಂಗ್ಲಾ ವಲಸಿಗರು ಲಕ್ಷಾಂತರ ಜನ ಇದ್ದಾರೆ ಅನ್ನೋ ಆರೋಪ ಬಹಳ ದಿನ ಹಿಂದೆ ಕೂಡ ಇದೆ. ಅವ್ರನ್ನ ಪತ್ತೆ ಹಚ್ಚ, ಅವ್ರಿಗೆಲ್ಲ ವೋಟರ್ ಐಡಿ ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಇವೆಲ್ಲವೂ ಕೂಡ ಇದೆ. ಅರವಿಂದ ಲಿಂಬಾವಳಿ, ಮಹದೇವಪುರದ ಮಾಜಿ ಶಾಸಕ ಹಾಲಿ ಶಾಸಕಿ ಮಂಜುಳಾ ಅವರ ಪತಿ, ಬಾಂಗ್ಲಾ ವಲಸಿಗರನ್ನ ಹುಡುಕಿ ಅವ್ರನ್ನ ಆಚೆಗೆ ಹಾಕೋ ಕೆಲಸಕ್ಕೆ ಕೈ ಹಾಕಿದಾರ ಅರವಿಂದ್ ಲಿಂಬಾವಳಿ. ಮೊನ್ನೆ ಅಷ್ಟೇ ಕುಮಾರ್ ಬಂಗಾರಪ್ಪ ಇವರೆಲ್ಲ ಸೇರಿದಂತೆ ಕಾರ್ಯಕ್ರಮ ಮಾಡೋದ್ರಲ್ಲಿ 1 ಲಕ್ಷ ಸಮೀಪ ಅಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿದ್ದಾರೆ ಅನ್ನೋದು ಅರವಿಂದ್ ಲಿಂಬಾವಳಿ ಅವರ ಆರೋಪ. ಪೇಪರ್ ಆಯಕ್ ಬಂದರು, ಚಿಂದ್ಯಾ, ಅವರಿಂದನೇ ಅಲ್ಲೆಲ್ಲ ಕ್ರೈಮ್ಗಳಾಗ್ತಿದೆ, ಆಚಕಾಕಿ ಅವ್ರನ್ನ ದೇಶದಿಂದ ಅಂತ. ಸೊ ಹಾಗಾಗಿ ಮಹದೇವಪುರದಲ್ಲಿ ಈ ತರ ಸನ್ನಿವೇಶ ಇದೆ. ಹಂಗಾರೆ ಅಕ್ರಮ ಬಾಂಗ್ಲಾ ವಲಸಿಗರು ಇವರ ವೋಟರ್ಸಾ ಅನ್ನೋ ಪ್ರಶ್ನೆ ಅವರು ಕೂಡ ಎತ್ತುತ್ತಾ ಇದ್ದಾರೆ. ಇನ್ನೊಂದ್ ಕಡೆ ರಾಹುಲ್ ಗಾಂಧಿ ಬಗ್ಗೆ ಜೆಡಿಎಸ್ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಸಹ ವ್ಯಂಗ್ಯವಾಡಿದ್ದಾರೆ. ವೆಲ್ಕಮ್ ರಾಹುಲ್ ಗಾಂಧಿ ಅಂತ ವ್ಯಂಗ್ಯವಾಗಿ ವೆಲ್ಕಮ್ ಮಾಡಿದ್ದಾರೆ. ಏನು ಒಂದಷ್ಟು ವ್ಯಂಗ್ಯದ ರೂಪದಲ್ಲಿ ಸ್ವಾಗತವನ್ನು ಕೋರಿದ್ದಾರೆ. ರಾಹುಲ್ ಗಾಂಧಿ ಅವರೇ, ನಮ್ಮ ಕರ್ನಾಟಕಕ್ಕೆ ಸ್ವಾಗತ, ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಕಳೆದ 3 ವರ್ಷದಲ್ಲಿ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ 3 ಲಕ್ಷ ಕೋಟಿ ಸಾಲ ಮಾಡಿದೆ. ಇದಕ್ಕೆ ಉತ್ತರ ಕೊಡಿ. ರಾಜ್ಯದ ಏನು ಸಾಲದ ಪ್ರಮಾಣ 24.91% ಜಾಸ್ತಿ ಆಗಿದೆ. ನಿಮ್ಮ ಗ್ಯಾರಂಟಿ ಯೋಜನೆಗೆ ಪ್ರತಿ ವರ್ಷ ಬೇಕಾಗಿರೋದು 55,000 ಕೋಟಿ. ಕಳೆದ 3 ವರ್ಷದಿಂದ ನಿಮ್ಮ ಸರ್ಕಾರ ಮಾಡುತ್ತಿರುವ ಸಾಲ ವರ್ಷಕ್ಕೆ 1 ಲಕ್ಷ ಕೋಟಿ. ನಿಮ್ಮ ಶಾಸಕರೇ ಅಭಿವೃದ್ಧಿಗೆ ಹಣವಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಾಯಿ ಮಹಾಲಕ್ಷ್ಮಿಯು ಹಣಕಾಸು ಸಂಕಷ್ಟದಲ್ಲಿರುವ ರಾಜ್ಯ ಸರ್ಕಾರಕ್ಕೆ ಸರ್ವ ಐಶ್ವರ್ಯ ಪ್ರಾಪ್ತಿ ಮಾಡಲಿ ಅಂತ ಪ್ರಾರ್ಥನೆ ಮಾಡೋಣ ಅಂತ ರಾಹುಲ್ ಗಾಂಧಿ ಅವ್ರನ್ನ ಕಾಲೆಳೆದವ್ರು ನಿಖಿಲ್. ಸತ್ಯ, ಸಾಲದಲ್ಲಿರೋದು 55,000 ಕೋಟಿ ಬೇಕಾಗಿರೋದಲ್ಲ ಸತ್ಯ. ಅಂದ್ಬಿಟ್ಟು ಸರ್ಕಾರದಿಂದನೇ ವರಮಹಾಲಕ್ಷ್ಮಿ ಪೂಜೆ ಮಾಡಲಿ ಅನ್ನೋ ದಾಟಿಲಿ ರಾಹುಲ್ ಗಾಂಧಿ ಅವರಿಗೆ ನಿಖಿಲ್ ಹೇಳಿದಂಗಿದೆ. ಫಸ್ಟ್ ಅದನ್ನು ಪ್ರಶ್ನೆ ಮಾಡಿ ಅದನ್ನು ನೋಡಿ ಅಂತ ಕೇಳ್ತಾ ಇದ್ದಾರೆ. ಏನು ಕಾಂಗ್ರೆಸ್ಗೆ ಬಿಜೆಪಿ ನಾಯಕರು ಒಂದಷ್ಟು ತಿರುಗೇಟನ್ನು ಕೊಟ್ಟಿದ್ದಾರೆ. ಅಂದರೆ ದಾಖಲೆ ಏನು ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಅದನ್ನೇ ದಾಖಲೆ ಅಂತ ಅನ್ಕೊಂಡಿದ್ದಾರೆ. ಕಾಂಗ್ರೆಸ್ ದಾಖಲೆಗಳಲ್ಲಿ ಯಾವುದೇ ಉರುಳಿಲ್ಲ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಏನೋ ಕಳೆದು ಗುಡ್ಡೆ ಆಗ್ತಾವ್ರಂತೆ ಮಾತನಾಡ್ತಿದ್ದಾರೆ. ಬರೆದು ಕೊಟ್ಟಿದ್ದನ್ನ ಮೂರ್ಖರಂತೆ ಓದಿ ಅಪಹಾಸ್ಯಕ್ಕೆ ಗುರಿಯಾಗಬೇಡಿ ರಾಹುಲ್ ಗಾಂಧಿ ಅವರೇ ಅನ್ನೋದು ವಿಜಯೇಂದ್ರ ಅವರ ಸಲಹೆ. ಟ್ವೀಟ್ ಮೂಲಕವೂ ಕಾಂಗ್ರೆಸ್ ಕಾಲೆಳೆದ ಕರ್ನಾಟಕ ಬಿಜೆಪಿ ಅಧಿಕಾರವಿಲ್ಲದೆ ಚಡಪಡಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಅಂತ ವ್ಯಂಗ್ಯವಾಡಿದ್ದಾರೆ. ಆಧಾರ ರಹಿತ ಹೇಳಿಕೆಗಳ ನೀಡುವ ಅಭ್ಯಾಸ ಬೆಳೆಸಿಕೊಂಡಿದ್ದಾರೆ. 2024ರಲ್ಲಿ ಯಾರ ಸರ್ಕಾರ ಕರ್ನಾಟಕದಲ್ಲಿತ್ತು? ಅಧಿಕಾರಿಗಳ ಸಹಯೋಗದಲ್ಲಿ ಮತದಾರರ ಪಟ್ಟಿ ಸಿದ್ಧಪಡಿಸಲಾಗುತ್ತೆ. ನಿಮ್ಮದೇ ಅಧಿಕಾರಿಗಳ ಮೇಲೆ ನಿಮಗೆ ನಂಬಿಕೆ ಇಲ್ವೇ? ನಿಮ್ಮದೇ ಬೂತ್ ಏಜೆಂಟ್ ಕುರಿತು ನಿಮಗೆ ನಂಬಿಕೆ ಇಲ್ವೇ? ಕಾಂಗ್ರೆಸ್ಗೆ 1 ಸ್ಥಾನದಿಂದ ಲೋಕಸಭೆಯಲ್ಲಿ 9 ಸ್ಥಾನ ಹೇಗೆ ಬಂತು? ವಿಧಾನಸಭೆ ಚುನಾವಣೆಯಲ್ಲಿ 136 ಸ್ಥಾನ ಗೆದ್ದಾಗ ಅನುಮಾನ ಇರಲಿಲ್ವಾ? ಬಿಜೆಪಿ ಹೆಚ್ಚು ಸ್ಥಾನ ಗೆದ್ದಾಗ ಮಾತ್ರ ಬರೋದು ಯಾಕೆ ಈ ಅನುಮಾನ? ರಾಜ್ಯದ ಪ್ರಜ್ಞಾವಂತ ಮತದಾರರು ರಾಹುಲ್ ಗಾಂಧಿ ಕುಟುಂಬದ ಕೈಗೊಂಬೆಯೇ ಅನ್ನೋ ಪ್ರಶ್ನೆಯನ್ನು ಮಾಡಿದ್ದಾರೆ. ವಿಷಯ ಗೊತ್ತಿರಲಿ, ಪಿ.ಸಿ. ಮೋಹನರ್ ಪ್ರಶ್ನೆ ಎಸ್,
ಒಪ್ಪಬೇಕಾದ್ರೆ. ಬ್ಯಾಂಗ್ಳೂರ್ ಸೆಂಟ್ರಲ್ ಲೋಕಸಭಾ ಕ್ಷೇತ್ರದಲ್ಲಿ ಸಹಜವಾಗಿ ಗೊತ್ತು, ಹಿಂದೂಗಳು ಬಿಜೆಪಿ ಓಟ್ ಹಾಕ್ತಾ ಇದ್ದಾರೆ, ಮುಸಲ್ಮಾನರು ಕಾಂಗ್ರೆಸ್ ಓಟ್ ಹಾಕ್ತಾ ಇದ್ದಾರೆ ಅನ್ನೋ ಟ್ರೆಂಡ್ ಇರೋದು ಸತ್ಯ, ಅದು ಗೊತ್ತಿರುತ್ತೆ. ಯಾಕಂದ್ರೆ ಅರವಿಂದ್ ಮಹದೇವಪುರ ವಿಧಾನಸಭಾ ಕ್ಷೇತ್ರ ದೊಡ್ಡ ವಿಧಾನಸಭಾ ಕ್ಷೇತ್ರ. ಶಿವಾಜಿನಗರ ಕಾಂಗ್ರೆಸ್ ಲೀಡು, ಶಾಂತಿನಗರ ಕಾಂಗ್ರೆಸ್ ಲೀಡು, ಚಾಮರಾಜಪೇಟೆ ಕಾಂಗ್ರೆಸ್ ಲೀಡು, ಚರೋನಗರ ಕಾಂಗ್ರೆಸ್ ಲೀಡು ಬಿಕಾಸ್ ಆಫ್ ಅಲ್ಪಸಂಖ್ಯಾತ ಸಮುದಾಯ ಜಾಸ್ತಿ ಇದೆ. ಬಿಜೆಪಿ ಅವ್ರು ಏನು ಡೌಟ್ ಪಡಲಿಲ್ಲ, ಗೊತ್ತು ಅಲ್ಪಸಂಖ್ಯಾತವ್ರು ಓಟ್ ಹಾಕ್ತಾರೆ ಅಂತ, ಹಿಂದೂಗಳು ಬಿಜೆಪಿಗೆ ಓಟ್ ಹಾಕ್ತಾರೆ ಅಂತ ಕಾಂಗ್ರೆಸ್ಗೂ ಗೊತ್ತು. ಬಟ್ ಈ ಟೈಪ್ ಆಫ್ ಡೌಟ್ ಯಾಕೆ ಅಂತ, ಹಂಗಾರೆ ಸರ್ವಜನಗರ ಕೂಡ ಚೆಕ್ ಮಾಡಿ, ಶಿವಾಜಿನಗರ ಚೆಕ್ ಮಾಡಿ, ಶಾಂತಿನಗರ ಚೆಕ್ ಮಾಡಿ ಅನ್ನೋದು PC ಮೋಹನ್ ಪ್ರಶ್ನೆ. ಮೊದಲು EVM ಬಗ್ಗೆ ಅನುಮಾನ ಇತ್ತು, ಈಗ ಮತಗಳತನ ಅನ್ನೋ ಆರೋಪ. ಬಟ್ ಕುಮಾರಸ್ವಾಮಿ ಅವ್ರ ಸಲಹೆ ಗುಡ್ ಅನ್ಸುತ್ತೆ. ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಟ್ರೆ ಆಯ್ತು, ಒಂದೇ ಓಟು, ಒಬ್ಬನಿಗೆ ಒಂದು ಓಟು. ವಂಶ ವೃಕ್ಷ ಚೆಕ್ ಮಾಡಿಬಿಟ್ಟು ವೋಟರ್ ID ಮಾಡಿ ಅಂತಲೂ ಒಂದು ಡಿಮ್ಯಾಂಡ್ ಇದೆ. 50 ವರ್ಷ 60 ವರ್ಷದಿಂದ ಅಲ್ಲಿಯವರೇನಾ? ಎಲ್ಲಿಯವರು ಇವ್ರ ಮೂಲ ಎಲ್ಲಿದು? ನಮ್ಮ ದೇಶದವರ, ಬಾಂಗ್ಲಾದೇಶದವರ, ಮತ್ತೆ ಎಲ್ಲಿಯವರ ಅನ್ನೋ ಪ್ರಶ್ನೆ. ಬಿಕಾಸ್ ಆಫ್ ಅಕ್ರಮ ಬಾಂಗ್ಲಾ ವಲಸಿಗರು ಕೋಟಿಗಟ್ಟಲೆ ಭಾರತದಲ್ಲಿದ್ದಾರೆ. ಬಿಹಾರದಲ್ಲಿ 55 ಲಕ್ಷಕ್ಕೂ ಅಧಿಕ ವೋಟರ್ಸ್ ಡಿಲೀಟ್ ಮಾಡಿದ್ದಾರೆ ಈಗ ಲಿಸ್ಟಲ್ಲಿ. ಅದನ್ನು ಯಾರು ಚಾಲೆಂಜ್ ಮಾಡ್ತಾ ಇಲ್ಲ, ಆರೋಪ ಅಷ್ಟೇ. ಚಾಲೆಂಜ್ ಮಾಡಬೇಕಲ್ಲ, ಡಾಕ್ಯುಮೆಂಟ್ ತಗೊಂಡೋಗಿ, ಅದಾಗ್ತಾ ಇಲ್ಲ. ಸೊ ಹಾಗಾಗಿ ರಾಹುಲ್ ಗಾಂಧಿ ಅವರ ಇವತ್ತಿನ ಹೋರಾಟ ಇದೆಯಲ್ಲ, ಕಾಂಗ್ರೆಸ್ಗೆ ದೊಡ್ಡ ಲಾಭನ ಡೆಫಿನೆಟ್ಲಿ ಇಲ್ಲ. ಯಾಕಂದ್ರೆ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ರಾಹುಲ್ ಗಾಂಧಿ ಬಿಡುಗಡೆ ಮಾಡೋ ದಾಖಲೆಗಳನ್ನ ಹೋದಾಗ ಅದೆಲ್ಲ ವ್ಯತ್ಯಾಸಗಳು ಸಹಜವಾಗಿ ಇವ್ರು ಹೇಳಿದಂತೆ ಆರೋಪ ಮಾಡದಂತೆ ಆ ಥರದ್ದು ಸಿಕ್ತಿಲ್ಲ ಅನ್ನೋದು ಕೂಡ ಇದೆ. ಬಟ್ ಗೊತ್ತಿಲ್ಲ, ಇದಕ್ಕಿಂತ ಹೋರಾಟ ಮಾಡ್ಲಿಕ್ಕೆ ಬಹಳಷ್ಟು ವಿಷಯಗಳಿತ್ತು. ಇದನ್ನ ಜನ ಸೀರಿಯಸ್ ಆಗಿ ತಗೋತಾರ? ಖಂಡಿತವಾಗಿಲ್ಲ. ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ಮೋರ್ ದನ್ 50% ಓಟೇ ಹಾಕಲ್ಲ ಜನ. ಯಾಕಂದ್ರೆ ವೋಟರ್ಸ್ ಊರಲ್ಲೂ ಓಟ್ ಇರುತ್ತೆ, ಇಲ್ಲೂ ಓಟ್ ಇರ್ತದೆ. ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ ಎಲ್ಲ ಕಡೆ ಅಟ್ ಎ ಟೈಮ್ ವೋಟ್ ಮಾಡಿ ಒಂದೇ ಸರ್ ವೋಟ್ ಆಗಲಿ ಇಡೀ ದೇಶದಲ್ಲಿ, ಒಂದೇ ಸರ್ ಆಗ್ಬಿಟ್ರೆ ಕತೆ ಚಿತ್ರಾನ್ನ ಆಗ. ಸೊ ಹಾಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ, ಈ ಹೋರಾಟ ಕಾಂಗ್ರೆಸ್ಗೆ ಶಕ್ತಿ ತಂದುಕೊಡುತ್ತಾ? ಇಲ್ಲ. ಯಾಕಂದ್ರೆ 136 ಗೆದ್ದಾಗ ಕಾಂಗ್ರೆಸ್ಸು ಬಿಜೆಪಿ ಅವರನ್ನು ಆರೋಪ ಮಾಡಲಿಲ್ಲ, JDS ಆರೋಪ ಮಾಡಲಿಲ್ಲ. ಮುಸಲ್ಮಾನರೆಲ್ಲ ಬರೀ ಕಾಂಗ್ರೆಸ್ಗೆ ಓಟ್ ಹಾಕ್ಬಿಟ್ಟಿದ್ದಾರೆ ಅಲ್ಪಸಂಖ್ಯಾತರು, ನೋಡಿ ಚೆಕ್ ಮಾಡಿ. ಯಾಕಂದ್ರೆ ಅಲ್ಪಸಂಖ್ಯಾತರು ನಮ್ಮ ಪರವಾಗಿ ಓಟ್ ಹಾಕ್ತಾರೆ, ಏನೋ ಎಡವಟ್ಟಾಗಿದೆ ಅಂತ ಅವರೇನು ಆರೋಪ ಮಾಡಲಿಲ್ಲ. ಟ್ರೆಂಡ್ ಹಂಗೆ, ಮುಸ್ಲಿಮ್ಸು ಕಾಂಗ್ರೆಸ್ ಓಟ್ ಹಾಕ್ತಾರೆ, ಹಿಂದುತ್ವ ಅನ್ನೋರು ಬಿಜೆಪಿಗೆ ಓಟ್ ಹಾಕ್ತಾರೆ. ಅದು ಲೋಕಸಭೆಯಲ್ಲಿ ಕ್ಲಿಯರ್ ಕಟ್ ಆಗಿ ಡಿವೈಡ್ ಆಗುತ್ತೆ. ಸೊ ತಾವೇನು ಹೇಳ್ತೀರಿ ಇವಾಗ? ಕಾಮೆಂಟ್ ಮಾಡಿ. ಧನ್ಯವಾದ.